ಈ ನಿರ್ಮಲಾ ಸೀತಾರಾಮನ್ ಅವರು 2024-25ನೇ ವರ್ಷಕ್ಕೆ 2024-25ನೇ ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ. ಮಧ್ಯಂತರ ಆಯವ್ಯಯ, ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್. ಯಾಕಂತಂದರೆ ನೆಕ್ಸ್ಟು ಚುನಾವಣೆ ಇರೋದ್ರಿಂದ ಫುಲ್ ಬಜೆಟ್ ಮಂಡಿಸೋಕ್ಕೆ ಆಗದೇ ಇರಬಹುದು ಅವ್ರಿಗೆ. ಮತ್ತು ಎಲೆಕ್ಷನ್ ಇರೋದ್ರಿಂದ ಇಟ್ ಈಸ್ ಎನ್ ಎಲೆಕ್ಷನ್ ಬಜೆಟ್. ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ 47,65,768 ಕೋಟಿಗಳು. 47,65,758 ಕೋಟಿಗಳು. ಕಳೆದ ವರ್ಷ ಮಂಡಿಸಿದ್ದು 23-24 ಆಯವ್ಯಯ ವರ್ಷದಲ್ಲಿ 45,03,97 ಕೋಟಿ. ಅಂದರೆ ಈ ವರ್ಷ 2,62,671 ಕೋಟಿ ಹೆಚ್ಚುವರಿ ಮಾಡಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟಪ್ಪ ಹೆಚ್ಚಾಗಿದೆ ಅಂತಂದರೆ 5.8% ಜಾಸ್ತಿ ಆಗಿದೆ. ಕಳೆದ ವರ್ಷದ ಬಜೆಟ್ಗೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಹೆಚ್ಚಾಗಿರ್ತಕ್ಕಂಥದ್ದು 5.8%. ಅಂದರೆ ದಿ ಗ್ರೋತ್ ಆಫ್ ದಿ ಬಜೆಟ್ ಈಸ್ 5.8%. ಈ 47 ಲಕ್ಷ ಕೋಟಿ ರೂಪಾಯಿಗಳಲ್ಲಿ 47,65,768 ಕೋಟಿ ರೂಪಾಯಿಗಳಲ್ಲಿ 16,85,494 ಕೋಟಿ ಸಾಲ ಮಾಡಿದ್ದಾರೆ. 16,85,494 ಕೋಟಿ ಸಾಲ ಮಾಡಿದ್ದಾರೆ. ಒಟ್ಟು ಕೇಂದ್ರ ಸರ್ಕಾರದ ಮೇಲೆ ಇರ್ತಕ್ಕಂಥ ಸಾಲ ಆ್ಯಸ್ ಆನ್ ಟುಡೇ 190 ಲಕ್ಷ ಕೋಟಿ. ಇದರಲ್ಲಿ ಈ ಬಜೆಟ್ನಲ್ಲಿ ಸಾಲಕ್ಕಾಗಿ ಬಡ್ಡಿ ಪಾವತಿಸೋದು ಎಷ್ಟಪ್ಪ ಅಂತಂದರೆ 11,91,000 ಕೋಟಿ. 11,91,000 ಕೋಟಿ. ಒಟ್ಟಾರೆಯಾಗಿ ಈ ಬಜೆಟು ನಿರಾಶಾದಾಯಕವಾದಂಥ ಬಜೆಟ್ ಇದೆ. ಮತ್ತು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಬಜೆಟು ಚುನಾವಣಾ ಬಜೆಟ್ ಆಗೋದ್ರಿಂದ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಬಜೆಟನ್ನು ವಿಶ್ಲೇಷಣೆ ಮಾಡೋದು ಭಾರಿ ಕಷ್ಟ. ಈ ಬಜೆಟ್ನಲ್ಲಿ ಬಜೆಟ್ ಮೂಲಕ ಜನರ ಮುಂದೆ ಇಡೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಟ್ಟಿರೋದೇ ಜಾಸ್ತಿ. ಬಜೆಟ್ ಅಂತಂದರೆ ಅದು
ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದೆಲ್ಲ ಇಡಬೇಕು, ಬಿಚ್ಚಿಡಬೇಕು. ಆದರೆ ಅವೆಲ್ಲನೂ ಕೂಡ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದೇ ಜಾಸ್ತಿ ಆಗುತ್ತದೆ. ಈಗ ನಿರುದ್ಯೋಗದ ಬಗ್ಗೆ ಹೇಳಿಲ್ಲ, ಬೆಲೆ ಏರಿಕೆ ಬಗ್ಗೆ ಹೇಳಿಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಹೇಳಿಲ್ಲ, ಬರಗಾಲದ ಬಗ್ಗೆ ಹೇಳಿಲ್ಲ. ಸಾಲ ಎಷ್ಟು ಮಾಡಿದ್ದೀವಿ ಅಂತ ಹೇಳಿಲ್ಲ, ಒಟ್ಟು ಸಾಲ ಎಷ್ಟಾಗಿದೆ ಅಂತ ಹೇಳಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ವಿಕಸಿತ ಭಾರತ ಅಂತ ಹೇಳಿ ಎಲ್ಲ ಕಡೆ ನರೇಂದ್ರ ಮೋದಿಯವರು ಅವ್ರ ಸರ್ಕಾರದ ಸಾಧನೆಗಳು ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳನ್ನು ಕಳಿಸಿ. ವಿಕಸಿತ ಭಾರತ, ಈ ಬಜೆಟ್ ಕೂಡ ವಿಕಸಿತ ಬಜೆಟ್ಟು ಅಂತ ಹೇಳ್ತಾರೆ. ವಿಕಸಿತ ಬಜೆಟ್ ನನ್ನ ಪ್ರಕಾರ ಇದು ವಿಕಸಿತ ಬಜೆಟ್ ಅಲ್ಲ, ವಿನಾಶಕಾರಿ ವಿಕಸಿತ ಭಾರತ ಅಲ್ಲ, ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್. ವಿಕಸಿತ ಭಾರತ ಮಾಡೋದಲ್ಲ, ವಿನಾಶಕಾರಿ ಭಾರತ ಮಾಡ್ತಕ್ಕಂಥ ಬಜೆಟ್ಟು. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಬಡವರು, ಮಹಿಳೆಯರು, ಯುವಕರು, ರೈತರನ್ನು ಇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಬಡವರು, ಮಹಿಳೆಯರು, ಯುವಕರು ಮತ್ತು ರೈತರು ಅಂತ. ಅದಕ್ಕೋಸ್ಕರವಾಗಿ ಇವರ ಎಲ್ಲ ಅದಕ್ಕೋಸ್ಕರ ವಿಕಸಿತ ಆಗ್ತಕ್ಕಂಥ ಭಾರತ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ಇದನ್ನೇನು ಹೇಳ್ತೀನಿ ಅಂದರೆ, ವಿನಾಶಕಾರಿ ಬಜೆಟ್ಟು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ನಾವು ನಿಜವಾಗಿ ರೈತರು, ಮಹಿಳೆಯರು, ಯುವಕರು, ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಬಡವರಿಗೆ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ರೈತರಿಗೆ ಕೃಷಿ ಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ಈ ವರ್ಗದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರು ಏನು ಹೇಳಿದ್ದೀವಿ, ಏನು ಕೊಟ್ಟಿದ್ದೀವಿ ಅಂತ ಹೇಳಲ್ಲ. ರೈತರಿಗೆ ಏನು ಕೊಟ್ಟಿದ್ದೀವಿ, ಯುವಕರಿಗೆ. ಈಗ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಿರುದ್ಯೋಗ ಜಾಸ್ತಿ ಆಗಿದೆ. 45 ವರ್ಷಗಳಲ್ಲಿ ಇಷ್ಟೊಂದು ನಿರುದ್ಯೋಗ ಬೆಳೆದಿರಲಿಲ್ಲ, ಜಾಸ್ತಿ ಆಗಿದೆ. ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಎಲ್ಲೂ ಕೂಡ ಬಜೆಟ್ನಲ್ಲಿ ಹೇಳಿಲ್ಲ, ಮಾಡಿಲ್ಲ. ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು, ಅದು ಕೊಟ್ಟಿಲ್ಲ. ಆಮೇಲೆ ಈ ಉಪನಗರ ರೈಲು, ಬೆಂಗಳೂರು ಉಪನಗರ ರೈಲು, ಅದಕ್ಕೂ ದುಡ್ಡೇನು ಕೊಟ್ಟಿಲ್ಲ. ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಇಲ್ಲ. ಅಖಂಡ ಭಾರತ, ಅಖಂಡ ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ದೊಂದು ದೃಷ್ಟಿಕೋನ ಇದೆ. ಅಖಂಡ ಭಾರತ, ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ, ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಎಂಥದ್ದು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತ. ಅಲ್ಲ, ಸರಿ, ಅದನ್ನೇ ನಾನು ಹೇಳೋದು. ಫೈನಾನ್ಸ್ ಕಮಿಷನ್ನು ಮಾಡುವಾಗ ಇವರು ರಿಪೋರ್ಟ್ನ ಒಪ್ಕೊಳ್ತಾರಲ್ಲ, ಕೆಲವೆಲ್ಲ ಬದಲಾವಣೆ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ಬದಲಾವಣೆ ಮಾಡಿಬಿಟ್ರು. ಈಗ ನಮಗೆ 10,000 ಚಿಲ್ಲರೆ ಕೋಟಿ ಬರಬೇಕಾಗಿತ್ತು.
ಸಾರಿ 11,000 ಚಿಲ್ಲರೆ ಕೋಟಿ ಕೊಡಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭದಲ್ಲಿ 15 ಫೈನಾನ್ಸ್ ಕಮಿಷನ್ ಮುಂದೆ ಸರಿಯಾಗಿ ಅದನ್ನ ಪ್ರೆಸೆಂಟ್ ಮಾಡಲಿಲ್ಲ, ಹಂಗಾಗಿ ನಮ್ಗೆ 1.2% ಲಾಸ್ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ. ಆಯ್ತಪ್ಪ, ಇವ್ರು ಸರಿಪಡಿಸೋರು ಹೋಗಾದ್ರೆ ನಾವು ಸರಿ ರೆಪ್ರೆಸೆಂಟ್ ಮಾಡಲಿಲ್ಲ. ಇವರು ರಾಜ್ಯ ಇವ್ರದೇ ಸರ್ಕಾರ ಇತ್ತಲ್ಲ, ತಗೊಬರೋರು ಜಾಸ್ತಿ. ನಿಮ್ಮ ಅವಧಿ ಅಲ್ಲೇ ಸುಮ್ಮನೆ ಏನೋ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ. ನಾವು ಎಫೆಕ್ಟಿವ್ ಆಗಿ ಪ್ರೊಜೆಕ್ಟ್ ಮಾಡಿದ್ದು. ಮಾಡದೇ ಹೋಗಿದ್ರೆ 5,495 ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ರ ಇಂಟ್ರಿಮ್ ರಿಪೋರ್ಟ್ನಲ್ಲಿ. ಹಾಂ, ಅದು ತಂದ್ರೆ ಕೊಟ್ರ ಅದನ್ನ ಇವ್ರು ಕೇಳಿದ್ರ? ಹಾಂ, ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದ ಕೊಟ್ಟು ಕೇಳಿದ್ರೇನ್ರಿ? 6,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಕೊಟ್ರ? ಹಾಂ, ಮತ್ತೆ ಅದಕ್ಕೇನು ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ? ಹೇಳಪ್ಪ, ನೀನೇ ಹೇಳು ತಮ್ಮ. ಅವಾಗಾದ ಅನ್ಯಾಯಕ್ಕೆ ನಿಮ್ಮ ಸರ್ಕಾರದ ಅವಧಿನೇ ಕಾರಣ. ಈಗ ಏನಾರ ಅನ್ಯಾಯ ಆಗಿದ್ರೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರು 25 ಜನ MP ಗಳಿದ್ದಾರೆ. ಒಂದು ದಿನ ಬರಗಾಲ ಇದೆ ಕರ್ನಾಟಕದಲ್ಲಿ, ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದಾರ? ಇವರು ವಿರೋಧ ಪಕ್ಷದವರು ಹೇಳಿದಾರ? ಬಸವರಾಜ ಬೊಮ್ಮಾಯಿ ಹೇಳಿದಾರ? ಅಶೋಕ ಹೇಳಿದಾರ? ವಿಜಯೇಂದ್ರ ಹೇಳಿದಾರ? ಯಡಿಯೂರಪ್ಪ ಹೇಳಿದಾರ? ಅದ್ರ ಬಗ್ಗೆ ಉಸಿರೇ ಇಲ್ಲ. 26 ಜನ ಈಗ MP ಗಳು. ಕರ್ನಾಟಕದಿಂದಲ್ಲ ಇವ್ರು ಗೆದ್ದಿರೋದು. ನಾವು ಕೇಳ್ತಾ ಇರೋದು ಕರ್ನಾಟಕದ ಜನರಿಗಲ್ಲ, ಕರ್ನಾಟಕಕ್ಕಲ್ಲ. ಇವ್ರು ಯಾಕೆ ಕೇಳಲ್ಲ? ಭಯ ಭಯ. ನರೇಂದ್ರ ಮೋದಿ ಅವ್ರು ಕಂಡ್ರು ಭಯ, ಅಮಿತ್ ಶಾ ಕಂಡ್ರೆ ಭಯ. ಯಾಕೆ ಗೊತ್ತಿಲ್ಲಪ್ಪ ಅಂತ ಕೇಳಿ ನೋಡು ಅವ್ರಿಗೆ. ಅಲ್ಲದವ್ರಿಗೆ ಯಾಕೆ ಕೇಳಲ್ಲ ಹೇಳಪ್ಪ? ಒಂದಿನ ಆದರೂ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಸಹಾಯ ಮಾಡಿ ಅಂತ ಕೇಳಿದಾರ? ಹೇಳಿ ನೋಡಿ. ಮಿನಿಸ್ಟರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ. ಇವ್ರು ಯಾರು ಅಮಿತ್ ಶಾ ಜೊತೆ, ನರೇಂದ್ರ ಮೋದಿ ಜೊತೆ ಮಾತಾಡೋಕ್ಕೆ ಭಯ. ಇವರು ಭಾರತೀಯ ಆಡಲ್ಲ ಇವರು. ಈಗ ನಾನು ಹೋಗಿದ್ದೆ, ನರೇಂದ್ರ ಮೋದಿ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ದೆ. 20ನೇ ತಾರೀಕು ಇರಬೇಕು ಅನ್ನೋ ಕಾಣಿಸುತ್ತೆ, ಡಿಸೆಂಬರ್ 20. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದೆ, ಅಮಿತ್ ಶಾನ ಭೇಟಿ ಮಾಡಿ, ನಾನು ಕೃಷ್ಣ ಬೈರೇಗೌಡ ಇಬ್ಬರು ಭೇಟಿ ಮಾಡಿದಾಗ ಇವರು ಅಮಿತ್ ಶಾ ಹೇಳಿದ್ರು 23ನೇ ತಾರೀಕು ಮೀಟಿಂಗ್ ಕರೆದ್ಬಿಟ್ಟು ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡಿ ನಿಮಗೆ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವ್ರಿಗೆ ಮೀಟಿಂಗೇ ಮಾಡಲಿಲ್ಲ, ಇವತ್ತಿನವ್ರಿಗೊಂದು ಬಿಡಿಗಾಸು ಕೊಟ್ಟಿಲ್ಲ. ಹಾಂ, ನೀವೇ ಹೇಳಿಯಪ್ಪ. ನೀವು ಕರ್ನಾಟಕದವರು, ನೀವೆಲ್ಲ ನೀವೆಲ್ಲ ಕರ್ನಾಟಕದವ್ರು, ನಾನು ಕರ್ನಾಟಕದವನೇ. ಹೇಳಿ, ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಮಾಡೋದ? ಯಾರು ಇನ್ನೇನಂತ ಕರಿಬೇಕು ಇದಕ್ಕೆ? ಮಲತಾಯಿ ಧೋರಣೆ. ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ. ನಾವು ಆ ಥರ ಯೋಚನೆ ಮಾಡಿಲ್ಲ, ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ. ಬಜೆಟ್ 14ನೇ ತಾರೀಕಿಗೆ ಚರ್ಚೆ ಮಾಡ್ತಾ ಇದ್ದೀವಿ, ನೋಡೋಣ. ಬಜೆಟ್ ಶ್ವೇತಪತ್ರ ಅಲ್ವೇನ್ರಿ? ಬಜೆಟ್ ಇಟ್ ಸೆಲ್ಫ್ ಇಸ್ ಎ ವೈಟ್ ಪೇಪರ್. ಬಜೆಟ್ನಲ್ಲಿ ಎಲ್ಲವೂ ಮುಚ್ಕೊಳ್ಳೋಕ್ಕಾಗತ್ತಾ? ಎಲ್ಲನೂ ತೆರೆದಿಡ್ತೀವಲ್ಲಪ್ಪ. ಹಣಕಾಸಿನ ಪರಿಸ್ಥಿತಿ ಎಷ್ಟಿದೆ, ಎಷ್ಟು ರೆವಿನ್ಯೂ ರಿಸಿಪ್ಟ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು, ಅದರಲ್ಲಿ ಯಾವ್ಯಾವ ಬಾಬ್ನಿಂದ ಓನ್ ಟ್ಯಾಕ್ಸಸ್ ಎಷ್ಟು, ಕೇಂದ್ರದಿಂದ ಬರೋದೆಷ್ಟು,
ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟು, ಕ್ಯಾಪಿಟಲ್ ರಿಸೀಟ್ಸ್ ಎಷ್ಟು, ಸಾಲ ತಗೊಳ್ಳೋದು ಎಷ್ಟು ಎಲ್ಲ ಹೇಳ್ತೀವಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ ಸ್ಟೇಟ್ಮೆಂಟ್. ಹಾಂ, ಇವೆಲ್ಲ ಬರೆಯೋದಿಲ್ಲ ಬಿಡಿ ಇವರು. ಗೊತ್ತು ಸರ್. ಹಾಂ, ಸರ್, ಕಳೆದ ಎಲ್ಲನೂ ಬರೆಯಲ್ಲ. ಬಜೆಟ್ ಮೇಲೆ ನೀವು ಬರೀತೀರೇನ್ರಿ? ನನಗೇನು ಗೊತ್ತಿಲ್ವ. ಎಷ್ಟು ವರ್ಷ ಆಯಿತು ನಾನು ಫೈನಾನ್ಸ್ ಮಿನಿಸ್ಟ್ರಾಗಿ, ಎಷ್ಟು ಬಜೆಟ್ಗಳು, ಕೇಂದ್ರದ ಬಜೆಟ್ಗಳ ಮೇಲೆ ರಿಯಾಕ್ಷನ್ ಕೊಟ್ಟಿದ್ದೀನಿ. ಆದರೆ ಅವ್ರು ತೋರಿಸೋದು ಬರೆಯಲ್ಲ ಅಂತ ಹೇಳಿದೆ. ನಿಮ್ಗೆ ಗೊತ್ತಿಲ್ಲ ಅದೇನು ಕೊಟ್ಟು ತೋರಿಸೋದು ಅಂತ. ಹಾಂ, ನೀವು ಬರೆಯಲ್ಲ ಅಂತಂದರೆ ಅವ್ರು ತೋರಿಸಿದ್ರಲ್ಲ ಅದು ಬರೆಯಲ್ಲ ಅಂತ. ಅದು ನಿಮ್ಗೆ ಹೇಳೋಕ್ಕಾಗತ್ತೆ. ಅದನ್ನು ನೀವು ಹೇಳಲ್ಲ ಅಂದಮೇಲೆ ಹೇಳಲ್ಲ ಅಷ್ಟೇ. ಸರ್, ಈಗ ನೀವೇ ಮೊನ್ನೆ ಹೇಳಿದ್ರಿ ಸರ್ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ. 14th ಫೈನಾನ್ಸ್ ಕಮಿಷನಲ್ಲಿ ಬಂದು 4.713% ಇತ್ತು. 15ರಲ್ಲಿ ಹೇಳ್ತೀರಾ ಬರೀ 3.6% ಕೊಟ್ಟರು ಅಂತ. ಸೊ ನೀವು ಹೇಳಿದ್ರಿ 16th ಪೇ ಕಮಿಷನ್ ನಾವು ಇನ್ನೂ ತಿರ್ಗಾ ಹೋಗಿ ಮಂಡಿ ಮಾಡ್ಕೊಂಡಿದ್ದೀವಿ ಅಂತ. ಇಲ್ಲ, 16th ಫೈನಾನ್ಸ್ ಕಮಿಷನ್ನು ಇನ್ನೂ ಮೆಂಬರ್ಗಳು ಅಪಾಯಿಂಟ್ ಆಗಿಲ್ಲ. ಅದಾದಮೇಲೆ ನಾವು ಈ ಸಾರಿ ಇನ್ನೂ ಮೋರ್ ಎಫೆಕ್ಟಿವ್ ಆಗಿ ಮಾಡ್ತೀವಿ. ನಮ್ಮ ಕೇಸನ್ನು ವಿಲ್ ಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ 16th ಫೈನಾನ್ಸ್ ಕಮಿಷನ್ ಮೋರ್ ಎಫೆಕ್ಟಿವ್ಲಿ. ಇಂಗ್ಲಿಷ್ ಒಂದು ಬಜೆಟ್ ಹೇಳ್ಬಿಡಿ ಸರ್, ಬಿಕಾಸ್ ಅವ್ರು ತಗೊಳ್ತಾರೆ ನಿಮ್ಮ ಬಜೆಟ್ ಫೈನಾನ್ಷಿಯಲ್. ಏನ್ ಸರ್, ಕೇಂದ್ರದಿಂದ ಬೇರೆ ಬೇರೆ ಏನು ಹೆಡ್ಗಳಲ್ಲಿ ಅಮೌಂಟ್ ಅನುದಾನ ಕಡಿಮೆ ಆಗ್ತಿರೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಬಜೆಟ್ ಮೇಲೆ ಎಫೆಕ್ಟ್ ಆಗಿದೆ ಸರ್. ಅನುದಾನ ಕಡಿಮೆ ಆಗ್ತಿರೋದು ಬಜೆಟ್ ಕಡಿಮೆ. ಈಗ ಕೇಂದ್ರ ಸರ್ಕಾರ ತೆರಿಗೆ ಪಾಲನ್ನು ಗೊತ್ತಿಲ್ಲ, ನಾನು ನೋಡಿಲ್ಲ. ಅದು ಇನ್ನೂ ಅಕೌಂಟ್ ಇದೆಲ್ಲ ನೋಡಿಲ್ಲ ನಾನು, ಡೀಟೇಲಾಗಿ ನೋಡಿಲ್ಲ. ಎಷ್ಟು ತೆರಿಗೆ ಪಾಲು ಎಷ್ಟು ಕೊಡ್ತಾರೆ ಈ ವರ್ಷ, ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಎಷ್ಟು ಪ್ರೊವೈಡ್ ಮಾಡ್ತಾರೆ ನೋಡಬೇಕು. ಅದನ್ನೆಲ್ಲ ನೋಡಬೇಕು, ನಾನು ಇನ್ನೂ ನೋಡಿಲ್ಲ. ಕಡಿಮೆ ಆಗೋದ್ರಿಂದ ನಿಮ್ಮ ಬಜೆಟ್ ಎಲ್ಲ ಕಡಿಮೆ ಎಷ್ಟು ಕೊಟ್ಟಿದ್ದಾರೆ ಏನು ಕಳೆದ ವರ್ಷಕ್ಕಿಂತ ಈ ವರ್ಷ. ಈಗ ಟ್ಯಾಕ್ಸ್ ಡೆವಲ್ಯೂಷನ್ನು ನಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲೂ ಕೂಡ ಹಿಂದೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ 70-80 ಕೇಂದ್ರ ಸರ್ಕಾರ ಕೊಡ್ತಿದ್ರು ಶೇರು. ಈಗೇನಾಗ್ಬಿಟ್ಟಿದೆ 50-40 ಆಗ್ಬಿಟ್ಟಿದೆ.